ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ DK ಬ್ಲಾಗರ್. ಇವತ್ತು ಈ ಒಂದು ವಿಡಿಯೋದಾಗ ಏನು ತೋರ್ಸಾಕತ್ತೇವೆ ಅಂದ್ರೆ ನಮ್ಮ ಧಾರವಾಡಲಿಂದ ಸುಮಾರು 11 ಕಿಲೋಮೀಟರ್ ದೂರದಲ್ಲಿರುವ ದೇವ್ರ ಹುಬ್ಬಳ್ಳಿ ಅನ್ನೋ ಒಂದು ಗ್ರಾಮವನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಂತ, ಮತ್ತು ಈ ಒಂದು ವಿಡಿಯೋದಲ್ಲಿ ಆ ಗ್ರಾಮದ ಬಗ್ಗೆ ಕೂಡ ಹೇಳ್ತೀನಂತ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಒಂದು ದೇವರ ಹುಬ್ಬಳ್ಳಿ ಎಂಬ ಒಂದು ಗ್ರಾಮದ ಬಗ್ಗೆ ಹೇಳಬೇಕಂದರೆ, ಈ ಒಂದು ಗ್ರಾಮವು ಧಾರವಾಡದಿಂದ ಸುಮಾರು 11 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ದೇವರ ಹುಬ್ಬಳ್ಳಿ ಗ್ರಾಮವು ಕರ್ನಾಟಕದ ಧಾರವಾಡ ಜಿಲ್ಲೆಯ ಒಂದು ಮಹತ್ವವಾದ ಗ್ರಾಮವಾಗಿದ್ದು, ಇದು ಬಲವಾದ ಆಧ್ಯಾತ್ಮಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ. ವಿಶೇಷವಾಗಿ ಶ್ರೀ ಸಿದ್ದಾರೂಢ ಸ್ವಾಮಿಗಳೊಂದಿಗೆ ಸಂಬಂಧ ಹೊಂದಿದ್ದು, ಇದರ ಹೆಸರು ಅವರ ಶಿಷ್ಯ ಶ್ರೀ ನಾಗಭೂಷಣ ಶಿವಯೋಗಿಗಳು ಪ್ರಾರಂಭಿಸಿದ ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ಹುಟ್ಟಿಕೊಂಡಿತ್ತು. ಇದು ಧಾರವಾಡದ ನಗರದ ಬಳಿ ಇದ್ದು ಮತ್ತು ರಂಗನಾಥ ದೇವಾಲಯದಂಥ ಪ್ರಾಚೀನ ದೇವಾಲಯಗಳನ್ನು ಹೊಂದಿದ್ದು ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಹೊಂದಿದೆ. ದೇವರ ಹುಬ್ಬಳ್ಳಿ ಇದು ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿದ್ದು, 1960ರ ದಶಕದಲ್ಲಿ ಶ್ರೀ ನಾಗಭೂಷಣ ಶಿವಯೋಗಿಗಳು ಆಧ್ಯಾತ್ಮಿಕ ಕೇಂದ್ರವಾಗಿ ಸ್ಥಾಪಿಸಿದ್ದು, ಇದು ಅದರ ಧಾರ್ಮಿಕ ಮಹತ್ವದಿಂದಾಗಿ ಈ ಗ್ರಾಮಕ್ಕೆ ದೇವರ ಹುಬ್ಬಳ್ಳಿ ಹೆಸರು ಬಂದಿತು. ಈ ಒಂದು ಗ್ರಾಮದಲ್ಲಿ ಕದಂಬ ಚಕ್ರವರ್ತಿಗಳು ನಿರ್ಮಿಸಿದ ರಂಗನಾಥ ದೇವಾಲಯ ಸೇರಿದಂತೆ ಪ್ರಾಚೀನ ದೇವಾಲಯಗಳನ್ನು ಒಳಗೊಂಡಿದೆ. ಹಾಗೆ ಶಿಕ್ಷಣದ ಬಗ್ಗೆ ಈ ಗ್ರಾಮದಲ್ಲಿ ದೀರ್ಘಕಾಲದ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, PU ಕಾಲೇಜು ಮತ್ತು ಕಾನ್ವೆಂಟ್ ಇದೆ. ಪ್ರಾಚೀನ ಕಾಲದಿಂದಲೂ ಇಲ್ಲಿ ಶಿಕ್ಷಣಕ್ಕೆ ಒಂದು ದೊಡ್ಡ ಮಹತ್ವವನ್ನು ನೀಡಿದ್ದಾರೆ. ಆಧ್ಯಾತ್ಮಿಕ ವ್ಯಾಪ್ತಿ ದೇವರ ಹುಬ್ಬಳ್ಳಿಯ ಆಧ್ಯಾತ್ಮಿಕ ಪ್ರಭಾವ ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಯ ಇತರ ಭಾಗಗಳಿಗೂ ಹರಡಿತು. ದೇವರ ಹುಬ್ಬಳ್ಳಿ ಗ್ರಾಮ ಕ್ಷೇತ್ರ ಮಲ್ಲೂರು ಮತ್ತು ಮುರಕಟ್ಟಿ ಎಂಬ 2 ಸಣ್ಣ ಗ್ರಾಮಗಳು ಸೇರಿದಂತೆ ಈ ಗ್ರಾಮ ಪಂಚಾಯಿತಿ ಹೊಂದಿದೆ. 2011ರ ಜನಗಣತಿಯ ಪ್ರಕಾರ ದೇವರ ಹುಬ್ಬಳ್ಳಿಯಲ್ಲಿ 416 ಮನೆಗಳಿದ್ದು ಒಟ್ಟು 2324 ಜನಸಂಖ್ಯೆ ಹೊಂದಿದೆ. ಇದರಲ್ಲಿ 1187 ಪುರುಷರು ಮತ್ತು 1137 ಮಹಿಳೆಯರು, 6 ವರ್ಷ ಒಳಗಿನ ಮಕ್ಕಳು 334 ಜನ ಮಕ್ಕಳು ಇದ್ದಾರೆ. ಇದು ನಮಗೆ 2011ರಲ್ಲಿ ನಡೆದ ಜನಗಣತಿಯ ಪ್ರಕಾರ ತಿಳಿದು ಬಂದಿದೆ. ಒಟ್ಟಾರೆಯಾಗಿ ಈ ಒಂದು ಗ್ರಾಮದ ಬಗ್ಗೆ ಹೇಳಬೇಕಂದರೆ, ದೇವರ ಹುಬ್ಬಳ್ಳಿ ಗ್ರಾಮವು 1960ರ ದಶಕದಲ್ಲಿ ತಮ್ಮ ಆಧ್ಯಾತ್ಮಿಕ ಸೇವೆಯನ್ನು ಪ್ರಾರಂಭಿಸಲು ಮೊದಲು ಆಗಮಿಸಿದ ಶ್ರೀ ಸಿದ್ದಾರೂಢ ಸ್ವಾಮೀಜಿ ಹುಬ್ಬಳ್ಳಿಯ ನೇರ ಶಿಷ್ಯರಾದ ಶ್ರೀ ನಾಗಭೂಷಣ ಶಿವಯೋಗಿಗಳು ಈ ಗ್ರಾಮವನ್ನು ಸ್ಥಾಪಿಸಿದರು. ಈ ಧಾರ್ಮಿಕ ಕಾರ್ಯಗಳಿಂದಾಗಿ ಶಿವಯೋಗಿ ಅವರು ನಡೆಸಿದ ಧಾರ್ಮಿಕ ಕಾರ್ಯಗಳಿಂದಾಗಿ ಗಿಡದುಬ್ಬಳ್ಳಿ ಎಂಬ ಈ ಒಂದು ಗ್ರಾಮದ ಹೆಸರು, ನಂತರ ಈ ಶ್ರೀ ನಾಗಭೂಷಣ ಶಿವಯೋಗಿಗಳ ಧಾರ್ಮಿಕ ಕಾರ್ಯಗಳಿಂದಾಗಿ ಗಿಡದುಬ್ಬಳ್ಳಿಯಿಂದ ದೇವರ ಹುಬ್ಬಳ್ಳಿ ಅಂತ ಈ ಗ್ರಾಮದ ಹೆಸರು ಬದಲಾಯಿತು. ಪ್ರಸ್ತುತ ಗ್ರಾಮವು ತನ್ನ ಶಾಖೆಯನ್ನು ಧಾರವಾಡ ಜಿಲ್ಲೆಯಾದಂಥ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಹಲವಾರು ಕಡೆ ಈ ಗ್ರಾಮಗಳ ಧಾರ್ಮಿಕ ಶಾಖೆಯನ್ನು ಹರಡುತ್ತಿದೆ. ಮಲ್ಲೂರು ಮತ್ತು ಮುರಕಟ್ಟಿ ಗ್ರಾಮಗಳನ್ನು ವಿಸ್ತರಿಸಿ ಗೋವಾ ಕದಂಬ ಚಕ್ರವರ್ತಿಗಳು ನಿರ್ಮಿಸಿದ ಶ್ರೀ ರಂಗನಾಥ ದೇವಾಲಯ ಮತ್ತು ಶ್ರೀ ಸಿದ್ದಾರೂಢ ಮಠ ಹಾಗೂ ಹಲವಾರು ಇತರ ದೇವಾಲಯಗಳೊಂದಿಗೆ ಈ ಗ್ರಾಮ ಮುಂದುವರಿಯುತ್ತಿದೆ.
ಹಾಗೆ ಈ ಒಂದು ಗ್ರಾಮದ ಮುಖ್ಯ ಆಕರ್ಷಣೆ ಅಂದರೆ ಇಲ್ಲಿರುವ ಸಿದ್ದಾರೂಢ ಮಠ ಮತ್ತು ಇಲ್ಲಿರುವ ದೇವರ ಹುಬ್ಬಳ್ಳಿಯ ಕೆರೆ ಇಲ್ಲಿ ಮುಖ್ಯವಾಗಿ ಆಕರ್ಷಣೆಯಾಗಿದೆ ಮತ್ತು ಇಲ್ಲಿ ಪ್ರಾಕೃತಿಕ ಸೌಂದರ್ಯ ಕೂಡ ತುಂಬ ಚೆನ್ನಾಗಿದೆ. ನೀವು ಕೂಡ ಇಲ್ಲಿ ಒಂದ್ಸಾರಿ ವಿಸಿಟ್ ಮಾಡಿ. ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.